ಹೇಳ್ತೀರಾ ಸ್ವಲ್ಪ ಹೇಳಂಗಿಲ್ಲ ಹೇಗೆ ಹೇಳ್ತಾ ಇದ್ರೆ ಅವ್ರಿಗೆ ಅದು 9 ವಾರ ಬಂದು ಕಾಯಿ ಕಟ್ಟಬೇಕು ಸರ್. ಅದೇ ಅದ್ರ ಬಗ್ಗೆನೇ ಹೇಳಿದ್ರು. ಆತರ ಏನಾರ ಮಾಡ್ಸಿರೋದು ದೃಷ್ಟಿ ಇದ್ರೆ ಹೋಗುತ್ತೆ ಅಂತ. ಇಲ್ಲಿ ನೋಡ್ಬೋದು ನೀವು ನಿಂಬೆ ಹಣ್ಣಿನಿಂದ ಯಾವ ತರ ಮುಚ್ಚಿಸ್ತಾ ಇದಾರೆ ನೋಡಿ. ನೋಡಿ ಯಾವ ತರ ಮಾಡ್ತಿದಾರೆ ಇಲ್ಲಿ ಯಾವ ತರ ಇದು ಮಾಡ್ತಿದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವತ್ತು ನಾವು ಅಟ್ರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ ನಾವು ಇವಾಗ ಸಿದ್ದರಾಮಪಾಳ್ಯದಲ್ಲಿ ಇದ್ದೀವಿ. ಇಲ್ಲಿಂದ ಹೇಗೆ ಹೋಗ್ತೀವಿ ಅಂತ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಅಂತ. ನನ್ನ ಜೊತೆ ವಿಶ್ವನಾಥ್ ಇದ್ದಾನೆ. ವಿಶ್ವನಾಥ ನಾನು ಹೋಗ್ತಾ ಇದೀವಿ ಅಂತ ಹೋಗಿ ಎಲ್ಲ ತೋರಿಸ್ತೀವಿ ಅಂತ. ನಾವು ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಹೋಗೋಣ ಬನ್ನಿ. ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ನೋಡ್ಬೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ನೋಡಿ. ಇಲ್ಲೇ ಮೆಟ್ರೋ ಹೋಗುತ್ತೆ, ಏನ್ ಬಸ್ ಬರುತ್ತೆ ನೋಡಿ. ಗೈಸ್, ಡೇ ಪಾಸ್ ತಗೊಂಡಿದೀವಿ. ಇದಕ್ಕೆ 80 ರೂಪೀಸ್ ಬೀಳುತ್ತೆ. ಇಬ್ರು ತಗೊಂಡು ನೋಡಿ ನೀವು. ಡೇ ಪಾಸ್ ಇದ್ರಲ್ಲಿ ನಾವು ಬೆಂಗಳೂರಲ್ಲಿ ಯಾವ ಕಡೆ ಬೇಕಾದ್ರೂ ತಿರುಗಾಡ್ಬೋದು. ಒಂದಿನ ಅಷ್ಟೇ ಇರುತ್ತೆ ವ್ಯಾಲಿಡ್. ಇವಾಗ ನಾವು ಇದೇ ಪಾಸ್ ಇಟ್ಕೊಂಡು ಕಂಬಳಿಪುರಕ್ಕೆ ಹೋಗ್ತೀವಿ ಅಂತ. ಅಲ್ಲಿಗೂ TMTC ಬಸ್ ಹೋಗ್ತವೆ. ಇದರಲ್ಲೇ ಹೋಗೋಣ ಅಂತ ಇವಾಗ ನಾವು ಹೊಸಕೋಟೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು, ಹೊಸಕೋಟೆ ಹೋಗ್ತಾ ಇದೀವಿ. ಅಲ್ಲಿಂದ ಆ ಕಡೆ ಕಂಬಳಿಪುರ ಬಸ್ ಸಿಗುತ್ತೆ. ಅಲ್ಲಿಂದ ಆ ಕಡೆ ಹೋಗೋಣ ಟೆಂಪಲ್ಗೆ. ಕೋಗಿಲೆಗೊಂದು ಕೂಗು, ಕಾಗೆಯ ಗೂಡು, ನನ್ಗೆ ಯಾವ ಗೂಡು ಇಲ್ಲ, ಪ್ರೀತಿಯ ಸಾಕೋಕೆ. ಗೈಸ್, ಈಗ ನಾನು ಹೊಸಕೋಟೆಗೆ ಬಂದಿದ್ದೀನಿ. ನೋಡ್ಬೋದು ನೀವು ಹೊಸಕೋಟೆ ಇಲ್ಲಿ ಸ್ಟಾಪ್ ಇದೆ. ಬಸ್ಗಳೆಲ್ಲ ಇಲ್ಲಿ ಇರುತ್ತೆ. ಇವಾಗ ನಾವು ಕಾಟರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಬಸ್ಸಲ್ಲಿ ಹೋಗ್ಬೇಕು. ಈ ಸೈಡ್ ನಿಂತಿರುತ್ತೆ. ನೋಡ್ಬೋದು ನೀವು ಬಸ್. ಇದೆಲ್ಲ BMTC ಬಸ್ಗಳೇ. ಎಲ್ಲ ದೇವಸ್ಥಾನಕ್ಕೆ ಹೋಗೋ ಬಸ್ಗಳು. ಇವಾಗ ಹೋಗೋಣ ಅಂತ ಇಷ್ಟೋರ್ ಕಂಡು ಬರ್ತಾ ಇದಾರೆ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಇದೇ ಬಸ್ಸಲ್ಲಿ ಹೋಗ್ಬೇಕು ಇವಾಗ ನೋಡಿ. ದೇವಸ್ಥಾನ ಹೋಗ್ಬೇಕು ಕಂಬಳಿಪುರ ಅಂತ. ಹೋಗೋಣ ಇರ್ರಿ. ನಿಮಗೆ ರೋಡಲ್ಲಿ ಇನ್ನೊಂದು ದೇವಸ್ಥಾನ ಇರುತ್ತೆ. ಇದಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇರೋದಲ್ಲ, ಇನ್ನು ಮುಂದ್ಗಡೆ ಹೋಗ್ಬೇಕು. ಅಲ್ಲಿರೋದು ಮೇನ್ ಕಾಟರಮ್ಮ ದೇವಸ್ಥಾನ. ಗೈಸ್, ಈಗಷ್ಟೇ ಬಂದಿದ್ದೀವಿ ಇಲ್ಲಿಗೆ. ಬಸ್ ಇದೆ, ಎಂಟ್ರೆನ್ಸ್ ಇಲ್ಲಿಗೆ ಬಂದ್ಬಿಡುತ್ತೆ ನಮಗೆ. ಬಸ್ ಇಲ್ಲೇ ನೋಡ್ಬೋದು ನೀವು. ಆಟೋದಲ್ಲಿ, ಕಾರಲ್ಲಿ ಅದರಲ್ಲಿ ಬಹಳ ಜನ ಬಂದಿದ್ದಾರೆ ಇಲ್ಲಿ ಭಕ್ತರು. ನೋಡ್ಬೋದು ನೀವು ಇಲ್ಲಿ ಸಾಕಷ್ಟು ಜನ. ಸಂಡೇ ಇದೆಲ್ಲ, ಅದಕ್ಕೆ ಬಹಳ ಜನ ಬಂದಿದ್ದಾರೆ. ಮಂಗಳವಾರ, ಶುಕ್ರವಾರ ಡೈಲಿ ಇಲ್ಲಿ ಬಹಳ ಜನ ಭಕ್ತರು ಬರ್ತಾರೆ. ಇಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ನೋಡ್ಬೋದು ನೀವು. ಬಸ್ಗಳು ಯಾವ ತರ ರಶ್ ಹೋಗ್ತದೆ. ಗೈಸ್, ಎಂಟ್ರೆನ್ಸ್ ಯಾವ ತರ ಇದೆ ಗೈಸ್. ನೋಡ್ಬೋದು ನೀವು, ಇಲ್ಲಿ ಪಾದರಕ್ಷೆ ಬಿಡೋ ಜಾಗ ಇದೆ. ಇಲ್ಲಿ 10 ರೂಪಾಯಿ ಕೊಟ್ಟರೆ ಇಲ್ಲಿ ಹೊರಗಡೆ ಇಡ್ತಾರೆ. ಇಲ್ಲೆಲ್ಲ ಚಪ್ಪಲಿ ಅವೆಲ್ಲ. ನೀವು ಕಾಲ್ ತಕೊಂಡು ಹೋಗೋಣ. ಗೈಸ್, ಫಸ್ಟ್ ಇವಾಗ ಈ ತರ ಹೋಗ್ಬೇಕು ಎಂಟ್ರೆನ್ಸ್. VIP ದರ್ಶನ ಅಂದ್ರೆ 50 ರೂಪಾಯಿ ಇದೆ. ಕಾಯಿ ಕಟ್ತಾರೆ ಅಂದ್ರೆ 200 ಇದೆ. ಇಲ್ಲಿ ನೋಡ್ಬೋದು ನೀವು, ಗಿಡಕ್ಕೆಲ್ಲ ಕಾಯಿ ಕಟ್ತಾರೆ ಅವ್ರವ್ರ ಭಕ್ತಿಯಿಂದ. ನೋಡ್ಬೋದು ನೀವು. ಹಾಗೆ ಇಲ್ಲಿ ಚಾವಿ ಕಟ್ತಾರೆ, ಅವ್ರವ್ರ ಭಕ್ತಿಯಿಂದ ಕಟ್ತಾರೆ. ಇಲ್ಲಿ ಏನೋ ಗೊತ್ತಿಲ್ಲ, ಅದಕ್ಕೆ ಇಷ್ಟಿಷ್ಟು ಅಮೌಂಟ್ ಅಂತ ತಗೋತಾರೆ ಇಲ್ಲಿ ನೋಡಿ. ಗೈಸ್, ಇವಾಗ ಬಂದೀವಿ. ಇದೇ ಮೇನ್ ಸ್ಟ್ಯಾಚು. ಇಲ್ಲಿ ದರ್ಶನಕ್ಕೆ ಹೋಗ್ಬೇಕಂದ್ರೆ 50 ರೂಪಾಯಿ ತಗೋಬೇಕಂತ. ನಂಗಷ್ಟು ಗೊತ್ತಿಲ್ಲ. ಬನ್ನಿ, ನಾವು ಇಲ್ಲಿಂದಾನೇ ದರ್ಶನ ಮಾಡ್ಕೊಳ್ಳೋಣ ಅಂತ ನೋಡಿ. ಇಲ್ಲೇ ಮೇನ್ ಭಾಳ ಜನ ಇಲ್ಲಿ ಯಾವತ್ತ ಲೈನ್ ಹಚ್ಚಿ ಹೋಗ್ತಾ ಇದಾರೆ. ನಾವು ಹೋಗೋಣ ಅಂತ ನೋಡೋಣ. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿಂದಾನೇ ಇದು ಮಾಡ್ತಾ ಇದಾರೆ. ನೋಡ್ಬೋದು ನೀವು, ಇಲ್ಲೊಂದು ಹೊಸದ್ ಮೂರ್ತಿ ಕಟ್ತಾ ಇದಾರೆ ಅನಿಸ್ತದೆ. ಮೇ ಬಿ ದೊಡ್ಡದು. ನೋಡ್ಬೋದು ನೀವು ಇಲ್ಲಿ. ಹಾಗೆ ಇದೇನು ಕಾಣ್ತಿಲ್ಲ, ಅರಳಿ ಮರ. ಈ ಮರದಲ್ಲಿ ಕಾಯಿ ಕಟ್ತಾ ಇದಾರೆ. ಅದೇನೋ 9 ವಾರ ಏನೋ ಕಟ್ತಾರಂತೆ. ಆ ಕಾಯಿ ಇಲ್ಲಿಂದಾನೇ ತಗೋಬೇಕಂತ 200 ಕೊಟ್ಟು. ಮಾತಾಡ್ಸೋ ವಿಶ್ವನ ಫ್ರೆಂಡ್ಸ್ ಹೋಗ್ತಿದಾರೆ. ಗಾಯ್ಸ್, ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೋಡಿ. ಈ ತರ ಇದೆ ವಾತಾವರಣ ಎಲ್ಲ. ಗಾಯ್ಸ್, ಇವಾಗ ನಾವೇ ನೋಡ್ತಾ ಇದೀವಲ್ಲ, ಇದು ಫ್ರೀ ದರ್ಶನ. ಹೋಗೋದು ಎಲ್ಲ ನಿಂತಿದಾರಲ್ಲ, ಫ್ರೀ ದರ್ಶನ. ನೀವು ದುಡ್ಡು ಕೊಟ್ಟು ಬರ್ಬೇಕಂದ್ರೆ ಈ ಕಡೆ ಒಳಗಡೆ ಇದೆ. ಆ ಕಡೆ ಬರೋರೆಲ್ಲ ದುಡ್ಡು ಕೊಟ್ಟು ಬರ್ತಾ ಇದಾರೆ. ಆ ಕಡೆ ಲಾಸ್ಟ್ ಇದೆ. ಇದು ಫ್ರೀ ದರ್ಶನ. ಆ ಕಡೆ ಕಾಯಿ ತಗೋಬೇಕಂದ್ರೆ ಸಪ್ರೇಟ್ ರೊಕ್ಕ ಕೊಡಬೇಕು. ಈ ತರ ಇದೆ ವ್ಯವಸ್ಥೆ. ನೋಡ್ಬೋದು ನೀವು. ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಏನೋ ತಡೆ ಹೊಡೆಯುವ ಸ್ಥಳ ಅಂತ. ನಮಗೂ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ.
ನೋಡಿ ಇಲ್ಲೆಲ್ಲ ಮಾಹಿತಿಗಳಿದೆ. ದರ್ಶನಕ್ಕೆ ಅಮೌಂಟ್ ಕೊಟ್ಟು ಹೋಗ್ಬೇಕು. ಯಾರನ್ನ ಮಾಟ ಮಂತ್ರ ಮಾಡ್ಸಿದ್ರು ಎಲ್ಲ ಹೋಗುತ್ತೆ. ತಡೆ ಹೊಡೆಯೋದು ಮಾಟ ಮಂತ್ರ ಮಾಡಿಸಿದ್ರೆ ಎಲ್ಲ ಹೋಗುತ್ತೆ. ಎಲ್ಲ ಹೋಗುತ್ತೆ. ತಡೆ ಹೊಡ್ತಾರೆ ಅಲ್ಲಿ ಏನೋ ಆಯ್ತಾ ಇದೆ ನೋಡಿ. ಈ ಥರ ಏನಾರ ಮಾಡಿಸಿರೋದು ದೃಷ್ಟಿ ಇತ್ತು ಹೋಗುತ್ತೆ ಅಂತ. ಫಸ್ಟ್ ಟೈಮಾ? ಇಲ್ಲ, ಸುಮಾರು ಸಾರಿ ಬಂದಿದೆ. ನೋಡಿ ಮಕ್ಕಳು ಅವರೆಲ್ಲ ಇಲ್ಲಿ ಫೋಟೋ ಕೊಡ್ತಾರೆ. ಇಲ್ಲಿ ನೋಡ್ಬೋದು ನೀವು. ನೋಡಿ ಚಾವಿನ ಯಾವ ತರ ಕಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು. ಈ ಕಡೆ ನೋಡಿ ಹಾಗೆ ಇಲ್ಲೇನೋ ಮಾಡ್ತಾ ಇದಾರೆ. ಇಲ್ಲಿ ಇಲ್ಲೇನೋ ಮಾಡ್ತಾ ಇದಾರೆ ಗೊತ್ತಿಲ್ಲ. ದರ್ಶನ ಮಾಡ್ಬೇಕಂದ್ರೆ ಇಲ್ಲಿ ಚಾರ್ಜಸ್ ಇದೆ 50 ರೂಪಾಯಿ. VIP ದರ್ಶನಕ್ಕೆ 200 ಈ ತರ ನೋಡ್ಬೋದು ನೀವು. ದರ್ಶನಕ್ಕೆ ಇಲ್ಲಿ ಎಲ್ಲ ಅಮೌಂಟ್ ತಗೊಂಡು ಹೊರಗಡೆ ಬಿಡ್ತಾರೆ. ಇಲ್ಲಿ ಇಲ್ಲೇನೋ ಅರಳಿ ಮರ ಕಾಯಿ ಕಟ್ತಾರೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅಮೌಂಟ್ ಇದೆ ಇಲ್ಲಿ ನೋಡಿ. ನಮ್ಮ ಹತ್ರ 1 ರೂಪಾಯಿ ಇಲ್ಲ. ನಮ್ಗೆ ಅಷ್ಟು ಗೊತ್ತಿಲ್ಲ. ನಾವು ಯೂಟ್ಯೂಬಲ್ಲಿ ನೋಡಿ ಬಂದಿರೋದು. ಮಿಸ್ಟರ್ NRA ಚಾನಲ್ ಇಲ್ಲಿ ಎಕ್ಸ್ಪೋಸ್ ಮಾಡಿದ್ರು. ಬಟ್ ಸೇಮ್ ಅದೇ ತರನೇ ಇದೆ ಇಲ್ಲಿ ಎಲ್ಲ ರಿಯಾಲಿಟಿ. ನೋಡಿ ಯಾವ ತರ ಮಾಡ್ತಿದಾರೆ ಇಲ್ಲಿ. ನೋಡಿ ಇಲ್ಲಿ ಯಾವ ತರ ಇದು ಮಾಡ್ತಿದಾರೆ. ಬನ್ನಿ ಈ ಕಡೆ ಹೋಗೋಣ ಅಂತ. ಈ ಕಡೆ ಒಳಗಡೆ ಹೋಗಿ ತೋರಿಸ್ತೀವಿ ಅಂತ ಹೋಗೋಣ ಬನ್ನಿ. ನೀವು ನೋಡ್ಬೋದು ಅರಳಿ ಮರ ಹತ್ರ ಇಲ್ಲೆಲ್ಲ ಕಾಯಿ ಕಟ್ತಾ ಇದಾರೆ. ಇಲ್ಲೆಲ್ಲ ಇದ್ರ ಬಗ್ಗೆ ಹೇಳ್ತೀರ ಏನಾದ್ರು? ನಮ್ಮಲ್ಲಿ ಇದ್ರ ಬಗ್ಗೆ ನೋಡ್ಬಿಡ್ತೀವಿ. ಫಸ್ಟ್ ಟೈಮಾ? ಸರಿ ಸರ್. ಕನ್ನಡ ಬರ್ತಾ? ಕನ್ನಡ ಬರ್ತಾ? ಕನ್ನಡ ಬರಲ್ಲ, ಇಂಗ್ಲಿಷ್. ಕನ್ನಡ ಬರ್ತದೆ ಅಂತ ಹೇಳಿ ಎರಡೇ ಪದ ಬರೋದು. ಕನ್ನಡ ಬರಲ್ವಾ? ನೀವು ಯಾವ ಸ್ಟೇಟು? ಆಂಧ್ರ. ಆಂಧ್ರ. ಸರಿ ಓಕೆ. ಕನ್ನಡ ಬರಲ್ಲ ಅಂತ ಬರ್ತಾ? ಒಂದು ನಿಮಿಷ. ಇದು ಹೇಳ್ತೀರಾ ಹಿಂದೆ ಇದ್ರ ಬಗ್ಗೆ ಏನಾದರೂ? ಯಾವ ಥರ ನಿಮಗೆ ಗೊತ್ತಿದೆಯಾ? ಇನ್ಫಾರ್ಮೇಶನ್ ಕೊಡ್ತೀರಾ? ಇನ್ಫಾರ್ಮೇಶನ್ ಒಂದು 1 ಮಿನಿಟಲ್ಲಿ ಏನಾದ್ರು ಎಕ್ಸ್ಪ್ಲೇನ್ ಮಾಡಿ. ಇದ್ರ ಯಾವ ಥರ ಏನ ಕಟ್ಟಬೇಕು, ಯಾಕೆ ಗೊತ್ತಾಗ್ಲಿ ವ್ಯೂವರ್ಸ್. ಫಸ್ಟ್ ಟೈಮ್. ಸರಿ ಓಕೆ. ನಿಮ್ಗೆ ಯಾರು ರೆಕಮೆಂಡ್ ಮಾಡಿದ್ರು? ನಿಮ್ಗೆ ಯಾರು ರೆಕಮೆಂಡ್ ಮಾಡಿದ್ರು? ನನಗೆ ನಾನು ಯೂಟ್ಯೂಬಲ್ಲಿ ನೋಡಿ ಬಂದಿರಾ? ಸರಿ ಓಕೆ. ಯೂಟ್ಯೂಬಲ್ಲಿ ನೋಡಿ ಬಂದಿದ್ದಾರಂತೆ. ನೋಡಿ ಈ ಥರ ಕಾಯಿ ಹೋಯ್ತಿದ್ದಾರೆ. ಆಮೇಲೆ ಇಲ್ಲಿ ಎಷ್ಟೋ ರೌಂಡ್ ಹೊಡೆದಿಸಿ ಆಮೇಲೆ ಲಾಸ್ಟು ಕಟ್ತಾರಂತೆ. ಅದು ಬೇಡ್ಕೊಂಡದೆಲ್ಲ ಆಗುತ್ತಾ? ಭಾಳ ಜನ ಭಯ ಪಡ್ತಾ ಇದಾರೆ, ಮಾತಾಡ್ತಾ ಇಲ್ಲ. ಅವರು ಫಸ್ಟ್ ಟೈಮ್ ಬಂದಿದ್ವಿ ಆ ಥರ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ಕರೆಕ್ಟಾಗಿ ಹೇಳ್ತಾ ಇಲ್ಲ ಯಾರು. ನಾವು ಫಸ್ಟ್ ಟೈಮ್ ಬಂದ್ವಿ, ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಯೂಟ್ಯೂಬಲ್ಲಿ ನೋಡಿ ಬಂದಿರೋದು. ನೋಡ್ಬೋದು ನೀವು ಎಲ್ಲರೂ ಕಾಯಿ ಆ ಥರ ಹೋಗ್ತಿದ್ದಾರೆ. ಇಲ್ಲೆಲ್ಲ ಯಾವ ಥರ ಕಟ್ಟಿದ್ದಾರೆ. ನೋಡಿ ಯಾವ ಥರ ಕಟ್ತಿದ್ದಾರೆ ಕಾಯಿ. ಏನಕ್ಕೆ ಕಾಯಿ ಕಟ್ತೀರ ಅಂತ ಹೇಳ್ತೀರ? ಏನಕ್ಕೆ ಕಾಯಿ ಕಟ್ತೀರ? ನಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿದ್ದೇವೆ ಅದಕ್ಕೆ. बोलो हिंदी बोलो हिंदी में क्यों किसके लिए गए? जॉब के लिए तुम्हारा मतलब तुम कहाँ देखे इस प्लेस के बारे में? और फ्रेंड ಹೇಳಿದಾರಂತೆ ಬಂದಿದ್ದಾರೆ. ಓಕೆ ಹಿಂದಿ ಇದ್ದಾರೆ. ನೋಡಿ ಇವಾಗ ದರ್ಶನಕ್ಕೆಲ್ಲ ಅಮೌಂಟ್ ಕೊಟ್ಟು ಒಳಗಡೆ ಹೋಗ್ತಾ ಇದಾರೆ. ನೋಡಿ ಏನೋ ಆಗ್ತಾ ಇದೆ. ಚೆನ್ನ ಮರ ಒಂದು ಗೊತ್ತಿಲ್ಲ.
ಹೇಳ್ತೀರಾ ಏನು ನಾವ್ ಹೇಳಂಗಿಲ್ಲ ಹೇಗೆ ಹೇಳ್ತಾ ಇದ್ರೆ ಅವ್ರಿಗೆ ಇಲ್ಲ ಇಲ್ಲ ಅದು 9 ವಾರ ಬಂದು ಕಾಯಿ ಕಟ್ಟಬೇಕು ಸರ್. ಅದೇ ಅದ್ರ ಬಗ್ಗೆನೇ ಹೇಳಿರ್ತಾರೆ ನಾವ್ ಹೇಳಂಗಿಲ್ಲ. ಹೇಳ್ತಾ ಇಲ್ಲ ಅವರು ಇರ್ಲಿ 9 ವಾರ ಬಂದು ಕಾಯಿ ಕಟ್ಟಬೇಕು. 9 ವಾರ ಬಂದು ಕಾಯಿ ಕಟ್ಬೋದಾ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಪೂರ್ಣಿಮೆ ಬಂದು ಕಾಯಿ ಕಟ್ಟಬೇಕು. ಸರಿ ಸರ್ ಫೋಟೋ ಎಲ್ಲ ಯಾಕೆ ಕಟ್ಟಿದ್ರೆ ಗೊತ್ತಿಲ್ಲ ಇಲ್ಲ ಫೋಟೋಗಳಿದೆ ಇರ್ಲಿ ಬನ್ನಿ ಬನ್ನಿ ಇವಾಗ ನಾವು ಪ್ರಸಾದ ಮಾಡೋಣ ಅಂತ ಪ್ರಸಾದ ಅಲ್ಲಿದೆ ಹೋಗೋಣ ಬನ್ನಿ ಇಲ್ಲಿ ಹೊರಗಡೆ ಯಾವ ತರ ಇದೆ ಇಲ್ಲ ಅಂಗಡಿಗಳಿದೆ ಶಾಪ್ಗಳಿದೆ ನೋಡ್ಕೊತೀವಿ ಎಲ್ಲ ಇಲ್ಲಿ ಕಬ್ಬಿನ ಹಾಲು ಈ ತರ ಎಲ್ಲ ಶಾಪ್ಗಳಿದೆ ಇಲ್ಲಿ ನೋಡಿ ಈ ತರ ಎಲ್ಲ ಶಾಪ್ಗಳಿದೆ ಇಲ್ಲಿ ಏನಾದ್ರು ಬೇಕಾದ್ರೆ ಸ್ವಲ್ಪ ಬೈ ಮಾಡ್ಬೋದು ನೋಡ್ಬೋದು ನೀವು ಅನ್ನಪ್ರಸಾದ ಅಂತಿದೆ ಇಲ್ಲೇ ಇದೆ ಬಟ್ ಭಾಳ ಜನ ನಿಂತಿದ್ದಾರೆ ಒಳಗಡೆ ಮುಚ್ಚಿದ್ದಾರೆ ಡೋರು ಅದಕ್ಕೆ ಭಾಳ ಜನ ವೇಟಿಂಗ್ ಮಾಡ್ತಾ ಇದಾರೆ ನೋಡೋಣ ಇದೆ ಗೊತ್ತಿಲ್ಲ ಇಲ್ಲೆಲ್ಲ ಈ ತರ ಇದೆ ಇಲ್ಲಿ ವ್ಯವಸ್ಥೆ ನೋಡಿ ಇಷ್ಟು ಜನ ಕಾಯ್ತಾ ಇದಾರೆ ಒಳಗಡೆ ಇನ್ನೂ ಡೋರ್ ಮುಚ್ಚಿದ್ದಾರೆ ಗೊತ್ತಿಲ್ಲ ಇಲ್ಲಿ ಯಾವ ತರ ಇರುತ್ತೆ ಅಂತ ಬರ್ತದೆ ನೋಡಿ ಗೈಸ್ ಈ ತರ ರಶ್ ಇದೆ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡಿಲ್ಲ ಮೇಂಟೆನೆನ್ಸ್ ಮಾಡೋದಕ್ಕೆ ಆಕ್ಚುಲಿ ಇಲ್ಲಿ ಬಹಳಷ್ಟು ಜನ ಬರ್ತಾರಲ್ಲ ಮೇಂಟೆನೆನ್ಸ್ ಮಾಡ್ಬೇಕು ನೋಡ್ಬೋದು ನೋಡಿ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಬನ್ನಿ ಹೋಗೋಣ ಗೈಸ್ ಈಗಷ್ಟೇ ರೂಮಿಗೆ ಬಂದೀವಿ ನೋಡ್ರಿ ಸುಸ್ತಾಗಿದೆ ಅಂತ ಮಕ್ಕೊಂಡಿದ್ದಾನೆ ಅವನು ಲೇಟ್ ಆಯ್ತು ಬರ್ಬೇಕಂದ್ರೆ ವಿಡಿಯೋ ಮಾಡಕ್ ಆಗಿಲ್ಲ ಇನ್ನೊಂದ್ಸಲ ಕರೆದ್ರೆ ನಾನಂತೂ ಬರಲ್ಲಪ್ಪ. ಅಣ್ಣ ನನ್ನ ಕೈಯಲ್ಲಿ ಆಯ್ತು. ಇನ್ನೊಂದ್ಸಲ ಬರಲ್ಲ ಅಂತ ಹೇಳ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇರೆನೇ ಆಗಿದೆ ಬೇರೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ದುಡ್ಡು ದರ್ಶನ ಮಾಡ್ಬೇಕಂದ್ರೆ ದುಡ್ಡು ಫ್ರೀ ಆಗಿತ್ತು ಬಟ್ ಎಲ್ಲ ಅಷ್ಟೇನು ಇದಿರಲಿಲ್ಲ ಅಲ್ಲಿ ಬಟ್ ಅಲ್ಲಿ ಕಾಯಿ ಕಟ್ಟೋದು 200 ರೂಪಾಯಿ ಕೊಟ್ಟು ಕಾಯಿ ಕಟ್ಬೇಕಂತೆ ಅದು ಅಲ್ಲೇ ತೊಗೋಬೇಕಂತ ಕಾಯಿ ಅದು ಒಂದು ಮಿಸ್ಟ್ರಿ ಏನೋ ಗೊತ್ತಿಲ್ಲ ಅಲ್ಲೇ ಯಾಕೆ ಹೋಗ್ಬೇಕಂತ ಗೊತ್ತಿಲ್ಲ ಬಟ್ ಎಲ್ಲ ಜನ ಕಟ್ತಾ ಇದ್ರು ಪಾಪ ಅವ್ರವ್ರ ನಂಬಿಕೆ ನಾವ್ಯಾಕೆ ಇದು ಮಾಡೋಣ ಅವ್ರವ್ರ ಇಷ್ಟ ಬಟ್ ದೇವ್ರ ಹತ್ರ ನಂಬಿಕೆ ಇರಬೇಕು ಅಷ್ಟೊಂದು ಮೂಢನಂಬಿಕೆ ಇರಬಾರ್ದು ಅಂತ ಹೇಳ್ತಿದ್ವಿ ನಾವು ಅವ್ರವ್ರ ಇಷ್ಟ ಏನು ಮಾಡಕ್ ಬರಲ್ಲ ಬಟ್ ಅಲ್ಲಿ ಒಂಥರ ಇದೇ ನಡೀತಾ ಇದೆ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಅಮೌಂಟ್ ಕೊಡು ಆ ಥರ ಬಿಸ್ನೆಸ್ ಆಗ್ಬಿಟ್ಟಿದೆ ದೇವಸ್ಥಾನ ಪೂರ ಎಲ್ಲ ಬಿಸ್ನೆಸ್. ಬಿಸ್ನೆಸ್ ಆಗಿದೆ ಅಲ್ಲಿ ಪ್ರತಿಯೊಂದು ಬಿಸ್ನೆಸ್ ಆಗಿದೆ ಅಲ್ಲಿ ಇವನ್ ಟೋಕನ್ ಹಿಡ್ಕೊಂಡು ತಗೋಬೇಕು ಪಾರ್ಕಿಂಗ್ ಚಾರ್ಜ್ ತಗೊಳ್ಳಿ ಬಟ್ ಒಳಗಡೆ ಎಲ್ಲ ಕಡೆನೂ ಇದು ಮಾಡಿಬಿಟ್ಟಿದ್ದಾರೆ ಅದು ಒಂದು ನಿಂಬಕಾಯಿ ಇದು ಮಾಡ್ತಾರೆ ಅದಕ್ಕೂ ದುಡ್ಡು ತಗೋತಾ ಇದಾರೆ ಅವರು ಪ್ರತಿಯೊಂದು ನಿಮ್ಗೆ ವಿಡಿಯೋ ಎಲ್ಲ ಕ್ಲಿಪ್ಪಲ್ಲಿ ಹಾಕಿರ್ತೀನಿ ನೋಡ್ರಿ ನೀವು ಈ ವಿಡಿಯೋನ ಎಲ್ಲಿಗೆ ಆನ್ ಮಾಡ್ತೀನಿ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಲಾಗ ಸಿಗ್ತೀನಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅಸೆಯೇ ದುಃಖಕ್ಕೆ ಮುಲ್ಲ ಅಸೂಯೆ ಒಳ್ಳೆಯದಲ್ಲ ಬೆಳ್ಳಗೆ ಇರೋದೆಲ್ಲ